ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಪ್ರಥಮೇಶ್. ಟ್ರೇಡಿಂಗಲ್ಲಿ 95% ಜನ ಹಣನ ಲಾಸ್ ಮಾಡ್ಕೊಳ್ತಾರೆ. ಯಾಕಂದರೆ ವಿಡಿಯೋ ಕೊನೆ ತನಕ ಇನ್ ಡೀಟೇಲ್ಸಲ್ಲಿ ನೋಡಿ, ಆವಾಗ ನಿಮಗೆ ಕ್ಲಿಯರ್ ಆಗ್ತದೆ. ಫೈನ್. ಸೊ ಈಗ ಟ್ರೇಡಿಂಗಲ್ಲಿ ನೋಡ್ಲಿಕ್ಕೆ ಹೋದರೆ ಎಂಟ್ರಿ ಬ್ಯಾರಿಯರ್ ಇಲ್ಲ. ದಟ್ ಮೀನ್ಸ್ ಈಗ ಟ್ರೇಡಿಂಗಲ್ಲಿ ಯಾರೊಬ್ಬ ರೀಲ್ಸಲ್ಲಿ ನೋಡಿರ್ತಾನೆ, ಅಥವಾ ಶಾರ್ಟಲ್ಲಿ ಅಥವಾ ಫೇಸ್ಬುಕ್ ವೀಡಿಯೋದಲ್ಲಿ ನೋಡಿ ಅವನು 10K ಇಟ್ಕೊಂಡು ಟ್ರೇಡ್ ಮಾಡ್ತಾನೆ, ಅಥವಾ ಅವನು 15K ಇಟ್ಕೊಂಡು ಟ್ರೇಡ್ ಮಾಡ್ತಾನೆ, ಅಥವಾ ಅವರು ಒಂದು 1 lakh ಇಟ್ಕೊಂಡು ಟ್ರೇಡ್ ಮಾಡ್ತಾರೆ, ಅಥವಾ 2 lakh ಇಟ್ಕೊಂಡು ವಾಟ್ ಎವರ್ ಅಮೌಂಟ್ ಎಕ್ಸ್ ಅಮೌಂಟ್ ಇಟ್ಕೊಂಡು ಅವರು ಟ್ರೇಡ್ ಮಾಡ್ತಾರೆ. ಬಟ್ ಇಲ್ಲಿ ಲಾಜಿಕ್ ಏನಂದರೆ, ಈಗ 10 lakh ಇದ್ದವನು ಒಂದು ವಿಡಿಯೋ ನೋಡಿ ಅಥವಾ ಏನೋ ಒಂದು ಪಟ್ಟ ಡಬಲ್ ಹಣ ಆಗ್ಬೋದು ಅಂತ ಟ್ರೇಡಿಂಗ್ ಮಾಡ್ತಾನೆ. 15K ಇದ್ದವನು ಪಟ್ಟ ಹಣ ಮಾಡ್ಬೋದು ಅಂತ ಟ್ರೇಡ್ ಮಾಡ್ಬೋದು, ಅಥವಾ 1 lakh ಇದ್ದವನು ಅಥವಾ 2 lakh ಇದ್ದವನು ಇವರೆಲ್ಲ ಟ್ರೇಡ್ ಮಾಡ್ತಾರೆ ಆ್ಯಸ್ ಅ ಗ್ಯಾಮ್ಲಿಂಗ್, ಆ್ಯಸ್ ಅ ಗ್ರೀಡಲ್ಲಿ. ಸೊ ಆವಾಗ ಏನಾಗುತ್ತೆ ಅಂದರೆ ಅಲ್ಲಿ ಇನ್ ದ ಎಂಡಲ್ಲಿ ಆಗೋದು ಲಾಸಸ್. ಸೊ ಆವಾಗ ಅದು ಮಲ್ಟಿಫೈ ನಂಬರ್ಸ್ ಆದಾಗ, ದಟ್ ಮೀನ್ಸ್ ಒಬ್ಬ 10K ಇಟ್ಕೊಂಡು ಬರ್ತಾನೆ, ಒಬ್ಬ 20K ಇಟ್ಕೊಂಡು ಬರ್ತಾನೆ, ಅದು ನಂಬರೆಲ್ಲ ಆ್ಯಡ್ ಆನ್ ಆಗ್ತಾ ಹೋದಾಗೆ ಇಲ್ಲಿ 95% ಜನ, 96% ಜನ ಇದೆಲ್ಲ ಆ್ಯಡ್ ಆನ್ ಆಗಿ ಸೋ ಆನ್ ಆಗ್ತಾ ಇರ್ತಾರೆ. ಯಾವಾಗ ನೀವು ಲರ್ನ್ ಮಾಡಿ ಟ್ರೇಡಿಂಗ್ ಮಾಡ್ತೀರಾ, ಆವಾಗ ನಿಮ್ಮದು ಮನಿ ಮ್ಯಾನೇಜ್ಮೆಂಟು, ಪೊಸಿಷನ್ ಸೈಜಿಂಗು, ರಿಸ್ಕ್ ಮ್ಯಾನೇಜ್ಮೆಂಟು, ರಿಸ್ಕ್ ರಿವಾರ್ಡು, ಟ್ರೆಂಡ್ ವಿತ್ ಹೇಗೆ, ಟ್ರೆಂಡ್ ಅಗೇನ್ಸ್ಟ್ ಹೇಗೆ, ಇದೆಲ್ಲ ನಿಮ್ಗೆ ಗೊತ್ತಾದಾಗ ನೀವು ಅಲ್ಲಿ ಪ್ರಾಫಿಟೇಬಲ್ ಟ್ರೇಡರ್ ಆಗೋ ಪ್ರೊಬಾಬಿಲಿಟಿ ಜಾಸ್ತಿ ಆಗುತ್ತೆ. ಸೊ ಯಾವಾಗ ನೀವು ಏನೋ ಒಂದು ಇನ್ಫ್ಲೂಯೆನ್ಸ್ ಆಗಿ, ದಟ್ ಮೀನ್ಸ್ ಯಾರನ್ನೋ ಒಂದು ನೋಡಿ ಇನ್ಸ್ಟಾಗ್ರಾಮ್ ರೀಲ್ಸ್ ಅಥವಾ ವಾಟ್ ಎವರ್ ನೀವು ನೋಡಿ ಯಾವಾಗ ನೀವು ಟ್ರೇಡಿಂಗ್ ಮಾಡ್ತೀರಾ, ಆವಾಗ ನಿಮ್ಗಲ್ಲಿ ಲಾಸಸ್ ಆಗೋ ಚಾನ್ಸಸ್ ಇರುತ್ತೆ. ದಟ್ ಮೀನ್ಸ್ ಈಗ ನಿಮಗೆ ಒಂದು 10K ಲಾಸ್ ಆಯಿತು ಅಂದರೆ ಆವಾಗ ನಿಮಗೆ ಪ್ರಾಫಿಟ್ ಆಗಲಿಕ್ಕೆ ನೀವಲ್ಲಿ ಕ್ವಾಂಟಿಟಿನ ಇನ್ಕ್ರೀಸ್ ಮಾಡ್ತೀರಾ. ಸೊ ಅಲ್ಲಿ ನೀವು ಗ್ಯಾಮ್ಲಿಂಗ್ ರೀತಿ ಟ್ರೇಡಿಂಗ್ ಮಾಡ್ತೀರಾ, ಆವಾಗ ಅಲ್ಲಿ 95% ಅಲ್ಲಿ ಇನ್ಕ್ಲೂಡ್ ಆಗ್ತದೆ. ಒಂದು ದೊಡ್ಡ ಕ್ವೆಶನ್ ಮಾರ್ಕ್ ಇರುತ್ತೆ, ಇದು ಯಾಕೆ ಎಲ್ಲರಿಗೂ ಸೂಟ್ ಆಗಲ್ಲ, ಯಾಕೆ ಇದರಲ್ಲಿ ಎಲ್ಲ ಲಾಸಸ್ ಮಾಡ್ಕೊಳ್ತಾರೆ ಅಂತ ಇರುತ್ತೆ. ಸೊ ಈಗ ಮೋಸ್ಟ್ ಆಫ್ ದ ಪೀಪಲ್, ಮೋಸ್ಟ್ ಆಫ್ ದ ಹ್ಯೂಮನ್ ಸೈಕಾಲಜಿ ಏನಿರುತ್ತೆ, ಒಂದು ಸ್ಟಾರ್ಟಿಂಗ್ ನೋಡ್ತಾರೆ, ಒಂದು ಎಂಡ್ ನೋಡ್ತಾರೆ. ದಟ್ ಮೀನ್ಸ್ ಒಂದು ಬೈಯಿಂಗ್ ಪ್ರೈಸ್ ನೋಡ್ತಾರೆ, ಒಂದು ಸೆಲ್ಲಿಂಗ್ ಪ್ರೈಸ್ ನೋಡ್ತಾರೆ. ಆ ಬಿಟ್ವೀನಲ್ಲಿ ಪೇಷನ್ಸ್ ಇರುತ್ತೆ, ಆ ಬಿಟ್ವೀನಲ್ಲಿ ಹಾರ್ಡ್ ವರ್ಕ್ ಇರುತ್ತೆ, ಆ ಬಿಟ್ವೀನಲ್ಲಿ ಡಿಸಿಪ್ಲಿನ್ ಇರುತ್ತೆ, ಆ ಬಿಟ್ವೀನಲ್ಲಿ ಎಮೋಷನಲ್ ಕಂಟ್ರೋಲ್ ಇರುತ್ತೆ. ಅದನ್ನ ಯಾರು ಫೋಕಸ್ ಮಾಡಲ್ಲ. ಇಲ್ಲಿಯೇ ತುಂಬ ಜನ ಸಿಕ್ಕಿ ಬೀಳ್ತಾರೆ. ಸೊ ಇದನ್ನ ಫಾಲೋ ಮಾಡಲಿಕ್ಕಾಗದೆ ಟ್ರೇಡಿಂಗ್ನ ಕ್ವಿಟ್ ಮಾಡ್ತಾರೆ. ಮತ್ತು ಟ್ರೇಡಿಂಗ್ನ ಗ್ಯಾಮ್ಲಿಂಗ್ ಅಂತ ಕರೀತಾರೆ. ಮತ್ತು ಟ್ರೇಡಿಂಗ್ನ ದಟ್ ಮೀನ್ಸ್ ಟ್ರೇಡಿಂಗ್ನ ಏನು ಫ್ಯೂಚರ್ ಇಲ್ಲ ಅಂತ ಕರೀತಾರೆ. ಸೊ ಇದನ್ನ ಯಾರು ಕ್ವಿಟ್ ಮಾಡಬಾರ್ದು. ಮಿಡಲ್ ಆಫ್ ದ ಪ್ರೊಸೆಸ್ಸಲ್ಲಿ ನೀವು ಸ್ಟ್ರಾಂಗ್ ಆಗಿರಲಿಕ್ಕೆ ನೀವು ಸ್ವಲ್ಪ ಫೈನಾನ್ಸ್ ಚೆನ್ನಾಗಿರಬೇಕು, ಮತ್ತು ನೀವು ಟ್ರೇಡಿಂಗ್ನ ಒಂದನ್ನೇ ನಂಬ್ಕೊಂಡಿರಬಾರ್ದು, ಮತ್ತು ನೀವು ಮೆಂಟಲಿ ಪ್ರಿಪೇರ್ ಇರಬೇಕು ಲಾಸಸ್ ಆಗಲಿಕ್ಕೆ, ಅಥವಾ ಮತ್ತು ಪ್ರಾಫಿಟ್ ಆಗಿದ್ರೂ ಕೂಡ ಜಾಸ್ತಿ ಎಕ್ಸಾಕ್ಟ್ ಆಗಲಿಕ್ಕೆ, ಮತ್ತು ಲಾಸ್ ಆದರೂ ಕೂಡ ಜಾಸ್ತಿ ಎಮೋಷನ್ ಆಗಬಾರ್ದು ಅಂತ. ಸೊ ಮತ್ತೊಂದು ಎಮೋಷನ್ ತುಂಬಾ ಕಂಟ್ರೋಲ್ ಮಾಡಬೇಕು, ಓವರ್ ಟ್ರೇಡಿಂಗ್ ತುಂಬಾ ಕಂಟ್ರೋಲ್ ಮಾಡಬೇಕು, ನಿಮ್ಮ ರೂಲ್ಸ್ನ ನೀವು ಫಾಲೋ ಮಾಡಬೇಕು, ತುಂಬಾ ಡಿಸಿಪ್ಲಿನ್ ಆಗಿರಬೇಕು, ರಿಸ್ಕ್ ರಿವಾರ್ಡಲ್ಲಿರಬೇಕು. ಇದನ್ನೆಲ್ಲ ನೀವು ಫಾಲೋ ಮಾಡಿದಾಗ ಆವಾಗಲೇ ನೀವು ಇಲ್ಲಿ ಪ್ರಾಫಿಟೇಬಲ್ ಟ್ರೇಡರ್ ಅಂತ ಒಂದು ನಿಮಗೆ ದಟ್ ಮೀನ್ಸ್ ಒಂದು ಲೇಬಲ್ ಸಿಗುತ್ತೆ. ಸೊ ಅದನ್ನ ಲೇಬಲ್ ಪಡೀಲಿಕ್ಕೆ ತುಂಬ ಕಷ್ಟ ಪಡಿಬೇಕು. ಆ ಕಷ್ಟ ಪಡಿಬೇಕಂದ್ರೆ ಇದನ್ನೆಲ್ಲ ನೀವು ದಾಟಿಯೇ ಹೋಗಬೇಕು. ಅದನ್ನ ದಾಟ್ಲಿಕ್ಕಾಗಲ್ಲ. ತುಂಬ ಜನದು ಮೆಂಟಲಿ ಪ್ರಾಬ್ಲಮ್ ಇರುತ್ತೆ, ತುಂಬ ಜನದು ಫೈನಾನ್ಸಲ್ಲಿ ಪ್ರಾಬ್ಲಮ್ ಇರುತ್ತೆ. ದಟ್ ಮೀನ್ಸ್ ಎಲ್ಲರ ಮನೆಯಲ್ಲೂ ಒಂಥರ ಇರಲ್ಲ. ದಟ್ ಮೀನ್ಸ್ ನನ್ನ ಮನೆಯಲ್ಲಿ ಒಂದು ಚೆನ್ನಾಗಿದೆ ಅಂದರೆ ಮತ್ತೊಬ್ಬರ ಮನೇಲಿ ಚೆನ್ನಾಗಿರಲ್ಲ. ಸೊ ಅವರು ಅಪ್ಪ ಅಮ್ಮನ ನೋಡ್ಕೊಂಡಿರಬೇಕು. ಹಾಗಾಗಿ ನಾನು ಹೇಳ್ತಾ ಇರೋದು, ಸೊ ಎಲ್ಲರಿಗೂ ಟ್ರೇಡಿಂಗ್ ಸೂಟ್ ಆಗಲ್ಲ. ಕೆಲವರಿಗೆ ಇನ್ವೆಸ್ಟಿಂಗ್ ಸೂಟ್ ಆಗ್ಬೋದು, ಕೆಲವರಿಗೆ ಮ್ಯೂಚುವಲ್ ಫಂಡ್ಸ್ ಸೂಟ್ ಆಗ್ಬೋದು, ಕೆಲವರಿಗೆ ಬಾಂಡ್ಸ್ ಸೂಟ್ ಆಗ್ಬೋದು. ತುಂಬ ಜನದು ಮಲ್ಟಿಪಲ್ ಚಾಯ್ಸ್ ಇರುತ್ತೆ. ಬಿಕಾಸ್ ಹ್ಯೂಮನು ಮಲ್ಟಿಪಲ್ ಮೈಂಡ್ ಸೆಟ್ಟಲ್ಲಿ ಇರ್ತಾರೆ. ಸೊ ಅವ್ರದ್ದು ಮೈಂಡ್ ಸೆಟ್ ಪ್ರಕಾರ, ಅವ್ರದ್ದು ಕಂಡೀಷನ್ ಪ್ರಕಾರ, ಒಬ್ಬರದು ಫೈನಾನ್ಷಿಯಲ್ ಕಂಡೀಷನ್ ಚೆನ್ನಾಗಿರುತ್ತೆ, ಒಬ್ಬರು ಚೆನ್ನಾಗಿರಲ್ಲ, ಒಬ್ಬರದು ಒಳ್ಳೆ ಇರುತ್ತೆ. ಸೊ ಅದ್ರ ಪ್ರಕಾರ ನಾವು ಟ್ರೇಡಿಂಗ್ನ ಚಾಯ್ಸ್ ಮಾಡಿದರೆ ಮಾತ್ರ ನಮಗಲ್ಲಿ ಪ್ರಾಫಿಟೇಬಲ್ ಆಗೋ ಚಾನ್ಸಸ್ ಇರುತ್ತೆ. ಈಗ ನಾವಿಲ್ಲಿ ಪ್ರಾಫಿಟ್ ಮಾಡ್ಬೋದು, ಬಟ್ ಅದು ಸಸ್ಟೈನ್ ಮಾಡಲಿಕ್ಕಾಗಲ್ಲ. ಫೈನ್. ಸೊ ಅದು ಯಾವತ್ತು ನಾವು ಕಂಟ್ರೋಲಲ್ಲಿ ಹಿಡ್ಕೊಳ್ತೀವಿ ಆವತ್ತು ನಾವು ಪ್ರಾಫಿಟೇಬಲ್ ಆಗ್ತೀವಿ. ಎಮೋಷನ್ ಯಾವಾಗ ಇನ್ಕ್ಲೂಡ್ ಆಗುತ್ತೆ ಒಂದು ವ್ಯಕ್ತಿ ಮೇಲೆ, ಒಂದು ವಸ್ತು ಮೇಲೆ, ಅಥವಾ ಒಂದು ಬಿಸ್ನೆಸ್ ಮೇಲೆ, ಅಲ್ಲಿ ಕ್ವಿಟ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಹೇಳಿದ್ದು, ಎಮೋಷನ್ ಕಂಟ್ರೋಲ್ ಇದ್ದರೆ, ಮೆಂಟಲಿ ಪ್ರಿಪೇರ್ ಇದ್ದರೆ, ಹಣನ ಲಾಸಸ್ ಮಾಡಲಿಕ್ಕೆ ರೆಡಿ ಇದ್ದರೆ ಮಾತ್ರ ನೀವು ಟ್ರೇಡಿಂಗ್ ಮಾಡಿ. ಅನ್ನೆಸೆಸರಿ ಟ್ರೇಡಿಂಗ್ ಮಾಡ್ಲಿಕ್ಕೆ ಹೋಗಬೇಡಿ. ಬಿಕಾಸ್ ನಿಮಗೆ ತುಂಬ ಜನ ಹೇಳ್ಬೋದು 14 ದಿನದಲ್ಲಿ ಹಣ ಡಬಲ್ ಆಗುತ್ತೆ ಅಂತ. ಸೊ ಈ ಸ್ಕೀಮ್ಗಳಿಗೆಲ್ಲ ಹೋಗಬೇಡಿ. ಸೊ ನೀವು ಇದಕ್ಕೆ ನಿಮ್ಗೆ ಕ್ವಿಕ್ ರೀಚ್ ಆಗಬೇಕು, ನಿಮಗೆ ಪ್ರೊಸೆಸ್ ಫಾಲೋ ಮಾಡಬಾರ್ದು, ಆ್ಯಂಡ್ ನಿಮಗೆ ಇವತ್ತೇ ಪ್ರಾಫಿಟ್ ಆಗಬೇಕು, ನಿಮಗೆ ಡೈಲಿ ಪ್ರಾಫಿಟ್ ಆಗಬೇಕು, ನಿಮ್ಮ ಲಾಸಸ್ಸೇ ತೋರಬಾರ್ದು. ಸೊ ಅದನ್ನೆಲ್ಲ ನೀವು ಅದನ್ನೇ ಟ್ರೇಡಿಂಗ್ ಬರಬೇಡಿ. ಅನ್ನೆಸೆಸರಿ ಲಾಸಸ್ ಆಗುತ್ತೆ. ಸೊ ದಟ್ ನಾನು ಹೇಳ್ತಾ ಇರೋದು, ಇನ್ ಕೇಸ್ ನಿಮಗೆ ಟ್ರೇಡಿಂಗ್ ಸೂಟ್ ಆದರೆ ಮಾತ್ರ ನೀವು ಮಾಡಿ, ಇಲ್ಲಾಂದರೆ ಮಾಡ್ಲಿಕ್ಕೆ ಹೋಗಬೇಡಿ. ಅನ್ನೆಸೆಸರಿ ನೀವು ಹಣನ ಲೂಸ್ ಮಾಡ್ತೀರಾ, ಅನ್ನೆಸೆಸರಿ ಎನಿ ರೀಸನ್ ಫಾರ್ ದ್ಯಾಟ್.
ಸೊ ಅದಕ್ಕೆ ಹೇಳ್ತಾ ಇರೋದು, ಇನ್ ಕೇಸ್ ನಿಮ್ಮ ಹತ್ರ ಒಂದು ಒಳ್ಳೆ ನಾಲೆಜ್ ಉಂಟು, ನೀವು ಟ್ರೇಡಿಂಗ್ನ ಡೆಡಿಕೇಟ್ ಮಾಡ್ತೀನಿ, ನನ್ನ ಸೆಲ್ಫ್ನ ದಟ್ ಮೀನ್ಸ್ ನನ್ನ ಟೈಮ್ನ ಡೆಡಿಕೇಟ್ ಮಾಡ್ತೀನಿ ಅಂದರೆ ಮಾತ್ರ ನೀವು ಟ್ರೇಡಿಂಗ್ ಮಾಡಿ. ಯಾರಿಂದ ಕೂಡ ನೀವು ಇನ್ಫ್ಲೂಯೆನ್ಸ್ ಆಗಿ ನೀವು ಟ್ರೇಡಿಂಗ್ ಮಾಡೋ ಅವಶ್ಯಕತೆ ಇಲ್ಲ. ಬಿಕಾಸ್ ನಿಮಗೆ ಇಂಟರ್ನೆಟ್ಟಲ್ಲಿ ತುಂಬ ಜನ ತೋರಿಸ್ತಾರೆ, ಅದರಲ್ಲಿ ಪಾಸಿಟಿವ್ ಕೂಡ ಇರ್ತಾರೆ, ನೆಗೆಟಿವ್ ಕೂಡ ಇರ್ತಾರೆ. ಸೊ ತುಂಬ ಜನ ಹೇಳ್ತಾರೆ 10K ಇವತ್ತು ಪ್ರಾಫಿಟ್ ಮಾಡಿದೆ, 20K ಪ್ರಾಫಿಟ್ ಮಾಡಿದೆ ಅಂತ. ಇದನ್ನ ಡೈಲಿ ಮಾಡ್ಬೋದು. ಯಾವಾಗ 1-2 years 3 years ಕೊಟ್ಟು ಆವಾಗ ನೀವು ಡೈಲಿ ಮಾಡ್ಬೋದು. ನಾ ಇವತ್ತಿದ್ದು ನೋಡಿದೆ ನಾಳೆಯಿಂದ 20K 30K ಮಾಡ್ತೇನೆ ಅಂದರೆ ಮಾಡ್ಬೋದು, ಇಲ್ಲ ಅಂತಿಲ್ಲ. ಅದು ಏನಾಗುತ್ತೆ, ಗ್ಯಾಮ್ಲಿಂಗ್ ಆಗುತ್ತೆ. ಫೈನ್. ಸೊ ಇದೇ ಹೇಳೋದು, ಇನ್ ಕೇಸ್ ನಿಮಗೆ ಸೂಟ್ ಆದರೆ ಮಾತ್ರ ಮಾಡಿ, ಇಲ್ಲಾಂದರೆ ನೀವು ಟ್ರೇಡಿಂಗ್ ಮಾಡ್ಲಿಕ್ಕೆ ಹೋಗಬೇಡಿ. ಅನ್ನೆಸೆಸರಿ ಲಾಸಸ್ ಆಗುತ್ತೆ. ನಿಮ್ಮ ಹಾರ್ಡ್ ಅರ್ನ್ ಮನಿ ಉಂಟಲ್ಲ, ಅದು ಲಾಸಸ್ ಆಗಲಿಕ್ಕೆ ನಂಗೆ ನೋಡ್ಲಿಕ್ಕೆ ಆಗಲ್ಲ. ಬಿಕಾಸ್ ಆ ಮನಿ ವ್ಯಾಲ್ಯೂ ಏನು ಉಂಟಂತ ನಂಗೆ ಗೊತ್ತುಂಟು. ಬಿಕಾಸ್ ನಾನು ಕೂಡ ಕಲಿತು ಲಾಸಸ್ ಮಾಡಿ ದೆನ್ ಈಗ ಸಣ್ಣ ಪುಟ್ಟ ಪ್ರಾಫಿಟ್ನ ಮಾಡ್ತಾ ಇದ್ದೀನಿ. ಫೈನ್. ಸೊ ಐ ಹೋಪ್ ನಿಮಗೆ ವಿಡಿಯೋ ಚಾನಲ್ ಡೆಫಿನೆಟ್ಲಿ ಲೈಕ್ ಆ್ಯಂಡ್ ಶೇರ್ ಮಾಡಿ. ಈ ವಿಡಿಯೋದಲ್ಲಿ ಇಷ್ಟೇ. ಇನ್ನೂ ಹೆಚ್ಚಿನ ಇದೇ ರೀತಿ ವಿಡಿಯೋ ಬೇಕಂದರೆ ಡೆಫಿನೆಟ್ ಕಮೆಂಟ್ ಬಾಕ್ಸಲ್ಲಿ ಮೂಲಕ ನನಗೆ ತಿಳಿಸಿ. ಥ್ಯಾಂಕ್ ಯು.